ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗ್ಡೆ. ಇದೇ ಆಗಸ್ಟ್ 29ನೇ ತಾರೀಕಿನಂದು ರಿಪ್ಪನ್ ಸ್ವಾಮಿ ಇಂತಹ ಸಿನಿಮಾ, ಅದು ನಮ್ಮ ಕನ್ನಡದ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ. ಸೊ ಇವತ್ತು ಆ ಒಂದು ಚಿತ್ರತಂಡದ ಜೊತೆ ಇದ್ದೀವಿ. ನಮ್ಮೆಲ್ಲರ ಮೆಚ್ಚಿನ ಚಿನಾರಿವಂತ ವಿಜಯ್ ರಾಘವೇಂದ್ರ ಅವರು ಇದ್ದಾರೆ. ಹಾಗೆ ಈ ಒಂದು ಸಿನಿಮಾದ ನಿರ್ದೇಶಕರಾಗಿರುವಂತಹ ಕಿಶೋರ್ ಮೂರ್ಬಿತ್ರಿ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಸ್ ಸರ್, ಥ್ಯಾಂಕ್ ಯು. ನಿಮಗೂ ಕೂಡ. ಸರ್ ನೀವು ಹೇಳಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ಸೂಪರ್ ಸರ್. ಹೆಂಗೆ ನಡೀತಾ ಇದೆ ರಿಪ್ಪನ್ ಸ್ವಾಮಿ ಎನ್ನುವಂತಹ ಸಿನಿಮಾದ ಪ್ರಮೋಷನ್? ಚೆನ್ನಾಗಿ ನಡೀತಾ ಇದೆ. ಸೊ ನಾವು ಇದಕ್ಕಿಂತ ಮುಂಚೆ ಏನು ಪ್ರಮೋಷನ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಕೊಂಡು ಅಲ್ಲಿಂದ ಈಗ ಪ್ರಮೋಷನಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಈಗ ರೀಸೆಂಟಾಗಿ ಟೀಸರ್ ಬಿಟ್ವಿ, ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನೀವು ಕೂಡ ನೋಡಿದ್ದೀರಾ. ಸೊ ನಡೀತಾ ಇದೆ ಇವಾಗ. ನಾನೊಂದು ಕಟ್ಟುಕತೆ ಹೇಳ. ಏನ್ ಸರ್ ಅದು? ನಾನೊಂದು ಕಟ್ಟುಕತೆ ಹೇಳ್ತೀನಿ. ಏನ್ ಸರ್ ಅಂದರೆ ಕಟ್ಟುಕತೆ ಅಂತ ಹೇಳಿದ್ರೆ ಅದಕ್ಕೆ ಆಧಾರ ಇರಲ್ಲ, ಮೂಲ ಇರಲ್ಲ, ಯಾರು ಬರ್ದಿದ್ದು ಅಂತ ಇರಲ್ಲ, ನಿಜಾನ ಸುಳ್ಳು ಅಂತ ಇರಲ್ಲ. ಅದೊಂದು ಕಟ್ಟುಕತೆ. ಅದನ್ನು ನಾವು ನಂಬಬಹುದು, ನಮ್ಮದೇನೂ ಇರಬಹುದು, ಆ ಥರ. ನಾನು ಚಿನ್ನಾರಿ ಮುತ್ತ ಅಂತ ಹೇಳಿ ತಪ್ಪು ಮಾಡ್ದ ಅಂತ ಇತ್ತೀಚೆಗೆ ನೀವು ರಗಡ್ ಲುಕ್ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಅದನ್ನ ಹೇಳಿ ಸರ್, ಏನು ಸಿನಿಮಾ? ಆ್ಯಕ್ಚುಲಿ ಹೌದು. ಅಂದರೆ ಈ ಸಿನಿಮಾದ ಮೇಜರ್ ಕಾನ್ಫಿಡೆನ್ಸ್ ನನಗೆ ಆ್ಯಸ್ ಅ ಒಬ್ಬ ಕಲಾವಿದನಾಗಿ ಅಂತ ಹೇಳಿದ್ರೆ, ಚಿನ್ನಾರಿ ಮುತ್ತ ಅನ್ನೋದೇ ನನ್ನ ಕಾನ್ಫಿಡೆನ್ಸ್. ಈ ಚಿನ್ನಾರಿ ಮುತ್ತ ಅಂತ ಇದು ಒಬ್ಬ ಕಲಾವಿದ, ಒಬ್ಬ ವಿಜಯ ರಾಘವೇಂದ್ರ ಈ ರಿಪ್ಪನ್ ಸ್ವಾಮಿದಲ್ಲಿ ತುಂಬ ಒಂಥರ ಈ ಥರ ಕಾಣಿಸ್ಕೊಂಡಿಲ್ಲ ಮುಂಚೆ. ಅಂದರೆ ಆ್ಯಕ್ಷನ್ ರೋಲ್ಸ್ ಮಾಡಿದ್ದೀನಿ, ಸ್ವಲ್ಪ ಒಂಚೂರು ಗ್ರೇ ಶೇಡ್ ಇರೋ ಕ್ಯಾರೆಕ್ಟರ್ಗಳನ್ನೂ ಮಾಡಿದ್ದೀನಿ. ಅದು ರಾಘು ಸಿನಿಮಾ ಆಗಿರ್ಬೋದು, ಕದ್ದ ಚಿತ್ರ ಆಗಿರ್ಬೋದು, ಕೇಸ್ ಆಫ್ ಕೊಂಡಾಣ ಆಗಿರ್ಬೋದು. ಆದರೆ ಇದರಲ್ಲಿ ಏಕ್ದಮ್ ಅಂದರೆ ತದ್ವಿರುದ್ಧ ಯಾವುದೋ ದಿಕ್ಕಲ್ಲಿದೆ ಅನ್ನೋ ಥರ ಇದೆ. ಇನ್ನು ಕೆಲವರು ಕೇಳ್ತಾಯಿದ್ರು, ಅಂದರೆ ಇದು ಮನುಷ್ಯ ಮಾತ್ರ ಹೊರಟು ಮನಸ್ಸು ಮೃದು ಅಂತ ಅವೆಲ್ಲ ಹೇಳಿಲ್ಲ. ಈ ಮನಸ್ಸು ಹೊರಟು ಮನುಷ್ಯನೂ ಹೊರಟು, ಇವನೊಂಥರ ವಿಪ್ರಸ್ವಾಮಿ ಇವನು ಅನ್ನೋ ಥರ ಪಾತ್ರ ಇರೋದು ಆ ಥರ. ಹಾಗಾಗಿ ಇದು ನನಗೆ ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕಿರೋ ಬಹಳ ಒಳ್ಳೆಯ ಅವಕಾಶ. ಇದಕ್ಕೆ ಮುಂಚೆ ನಾನು ಕಲ್ತಿರುವಂಥ ಯಾವುದೇ ವಿಚಾರ ಆಗಿರ್ಬೋದು, ಅಂದರೆ ಆ್ಯಕ್ಟಿಂಗ್ ಕೋರ್ಸಲ್ಲಿ ಕಲ್ತಿರೋ ವಿಷಯ, ಸಿನಿಮಾ ಕೆಲಸ ಮಾಡೋಕ್ಕೆ ಶುರು ಮಾಡಿ ಕಲ್ತಿರುವಂಥ ಒಂದಷ್ಟು ಅನುಭವಗಳು, ನೋಡಿರುವಂಥ ಕೆಲವು ರೆಫರೆನ್ಸ್ಗಳು, ಇವೆಲ್ಲವನ್ನು ಅಳವಡಿಸುವಂಥ ಅವಕಾಶ ನನಗೆ ಈ ಸಿನಿಮಾದಲ್ಲಿ ಈ ಪಾತ್ರ ಮಾಡಬೇಕಾದ್ರೆ ನನಗೆ ಸಿಕ್ತು. ಸೊ ರಿಪ್ಪನ್ ಸ್ವಾಮಿ ಆ ಹೆಸರೇ ಕೇಳಿದ ತಕ್ಷಣ ಒಂದು ಕಡೆ ಕುತೂಹಲನೂ ಬರುತ್ತೆ, ಚೂರು ಎಕ್ಸೈಟ್ಮೆಂಟು ಆಗುತ್ತೆ. ಎಂಥರ ಕೇಳೋಕ್ಕೂ ಚೆನ್ನಾಗಿದೆ, ಹೇಳೋಕ್ಕೂ ಚೆನ್ನಾಗಿದೆ ರಿಪ್ಪನ್ ಸ್ವಾಮಿ ಅಂತ. ರಿಪ್ಪನ್ ಸ್ವಾಮಿ ನಮ್ಗೆ ಅದೇ ಇಷ್ಟ ನನಗೆ. ಯಾಕಂದರೆ ರಿಪ್ಪನ್ ಸ್ವಾಮಿ ಅಂದಾಗ ರಿಬ್ಬನ್ನ ಅಂತ ಮತ್ತೆ ಕೇಳ್ತಾರೆ, ಅವಾಗ ಮತ್ತೆ ಆ ಟೈಟ್ಲ್ ಇನ್ನೊಂದ್ಸಲ ಹೇಳ್ಸಂಗಾಗುತ್ತೆ ಅವ್ರಿಗೆ. ಸೊ ಇದು ಆ್ಯಕ್ಚುಲಿ ಈ ಟೈಟ್ಲ್ ಬಗ್ಗೆ ನೀವು ಸರ್ನ ಕೇಳಬೇಕು. ನಂಗೆ ತುಂಬ ಇಂಪ್ರೆಸ್ ಆಯ್ತು. ಇಲ್ಲ, ಆ್ಯಕ್ಚುಲಿ ಕತೆ ಬರಿಬೇಕಾದ್ರೆ ಸ್ವಾಮಿ ಅಂತ ಇತ್ತು. ಸೊ ಕಥೆಯಲ್ಲಿ ಒಂದು ಬ್ಯಾಕ್ ಸ್ಟೋರಿ ಬರುತ್ತೆ, ಸ್ವಾಮಿಗೆ ಏನೋ ಒಂದು ಬ್ಯಾಕ್ ಸ್ಟೋರಿ ಬರುತ್ತೆ. ಸೊ ಅಲ್ಲಿ ಇನ್ನೊಂದು ಹೆಸರು ಬರುತ್ತೆ. ಸೊ ಅದನ್ನು ಎರಡು ಮಿಕ್ಸ್ ಮಾಡಿ ಒಂದು ಯಾವುದಾದ್ರು ಹೆಸರು ಬರಬೇಕು ಅಂತ ಯೋಚನೆ ಮಾಡಿದಾಗ, ಓಕೆ ರಿಪ್ಪನ್ ಸ್ವಾಮಿ ಸ್ವಲ್ಪ ರಿಪ್ಪನ್ ಸೌಂಡಿಂಗ್ ಚೆನ್ನಾಗಿದೆ ಅಂತ. ಆಮೇಲೆ ಇದು ಕೆಲವರು ಹೇಳ್ತಾರೆ ರಿಪ್ಟರ್ ಚಂದ್ರನ್ ಅವ್ರ ಕಥೆನಾ ಅಂತ. ಒಬ್ಬ ಸೀರಿಯಲ್ ಕಿಲ್ಲರ್ ಇದ್ದ 90sಲ್ಲಿ, ರಿಪ್ಟರ್ ಚಂದ್ರನ್ ಅಂತ, ಅವ್ರ ಕಥೆನಾ ಅಂತ. ಬ್ಯಾಕ್ ಡ್ರಾಪ್ ಎಲ್ಲ ನೋಡಿದಾಗ ಆ ಥರ ಇಲ್ಲ, ಇದು ಪ್ಯೂರ್ ಫಿಕ್ಷನಲ್ ಸಬ್ಜೆಕ್ಟು. ಸೊ ಎರಡು ಹೆಸರನ್ನ ಇಟ್ಕೊಂಡು ರಿಪ್ಪನ್ ಸ್ವಾಮಿ ಆ ಥರ ಬಂತು. ನಮ್ಮ ಕಥೆಯಲ್ಲಿ ಸರ್, ಓಕೆ ಕೇಳ್ಕೊಂಬಿಡಿ, ನಮ್ಮ ಕಥೆಯಲ್ಲಿ ಹೀರೋನು ಇವ್ರೆ, ವಿಲ್ಲನು ಇವ್ರೆ, ಆಯ್ತಾ? ರಾಕ್ಷಸ ಇವರು. ಏನ್ ಸರ್ ಅದು? ಅದು ನೀವು ಸಿನಿಮಾ ನೋಡಬೇಕು. ಆದರೆ ಲೈಕ್ ಈವನ್ ನಮ್ಮ ಲೈಫಲ್ಲೂ ಕೂಡ ಈಗ ನಮ್ಮ ವ್ಯಕ್ತಿತ್ವ, ಈಗ ನನ್ನ ವ್ಯಕ್ತಿತ್ವ ಅಂತ ತಗೊಂಡ್ರೆ ಅಥವಾ ಇನ್ನೊಬ್ಬರ ವ್ಯಕ್ತಿತ್ವ ಅಂತ ತಗೊಂಡ್ರೆ, ಸೊ ನಮ್ಮ ಲೈಫಲ್ಲಿ ನಾವು ಹೀರೋಗಳು ಆಗಿರ್ತೀವಿ. ಒಳ್ಳೆ ಡಿಸಿಷನ್ ತಗೊಂಡಾಗ, ಒಳ್ಳೆ ನಡವಳಿಕೆ ಇದ್ದಾಗ ನಾವು ವಿಲನ್ ಕೂಡ ಆಗ್ತೀವಿ, ಒಳ್ಳೆ ನಡವಳಿಕೆ ಇಲ್ಲದೆ ಇದ್ದಾಗ ಅಥವಾ ಡಿಸಿಷನ್ ತಗೊಳ್ಳದೆ ಇದ್ದಾಗ ಅಂತ. ಸೊ ಒಬ್ಬ ವ್ಯಕ್ತಿ ಹತ್ರ ಎರಡೂ ಇರುತ್ತೆ, ಹೀರೋನು ಇರ್ತಾನೆ, ವಿಲನ್ ಇರ್ತಾನೆ. ಸೇಮ್ ಅದೇ ಒಂದು ರಿಫ್ಲೆಕ್ಷನ್ ಅಷ್ಟೇ. ಸೊ ಇಲ್ಲಿ ನೋಡಿದ್ರೆ, ಇದು ಬೇಸಿಕ್ಲಿ ನೋಡಿದ್ರೆ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ಪ್ರದೇಶಗಳೆಲ್ಲವೂ ಕೂಡ ಈ ಒಂದು ಸಿನಿಮಾಗೆ ಮೆರುಗು ನೀಡ್ತಾ ಇದೆ. ಆ ಒಂದು ಪ್ರದೇಶದ ಬಗ್ಗೆ ಹೇಳೋದಿದ್ರೆ, ಇದು ಸಣ್ಣಕೊಪ್ಪ ಅಂತ ಒಂದು ಫಿಕ್ಷನಲ್ ಊರು. ಅಂದರೆ ನಾವು ಮಲೆನಾಡಲ್ಲೇ ಶೂಟ್ ಮಾಡಿರೋವಂಥದ್ದು ಒಂದು ಊರು. ಅಲ್ಲಿ ಕಾಫಿ ಎಸ್ಟೇಟು, ಟೀ ಎಸ್ಟೇಟು, ಆ ಎಸ್ಟೇಟಲ್ಲಿ ವರ್ಕ್ ಮಾಡೋ ವರ್ಕರ್ಸು, ರಿಪ್ಪನ್ ಸ್ವಾಮಿ, ಅವನ ಹೆಂಡತಿ, ಅಣ್ಣ,
ಆಮೇಲೆ ಫ್ರೆಂಡ್ಸು, ಊರು ಪೊಲೀಸು, ಅಂದರೆ ಕಂಪ್ಲೀಟಾಗಿ ಸರ್ ಫ್ರೆಂಡ್ಸು ಇರ್ತಾರ ಅಷ್ಟು rugged ಆಗಿ ಕಾಣ್ತಾರೆ ಸರ್, ಎಲ್ಲಿ ಇಟ್ಕೊಳ್ತೀರಾ? ಅಂಥವ್ರಿಗೆ ಜಾಸ್ತಿ ಫ್ರೆಂಡ್ಸ್ ಇರ್ತಾರಮ್ಮ. ಒಂದು ಅಂದರೆ ತುಂಬ ತರಲೆಗಳು, ಈ ಕೆಲಸವಿಲ್ದಿರೋರು ಅವರೇ ಜಾಸ್ತಿ ಸೇರ್ಕೊಳ್ಳೋದು. ಅಂದರೆ ಇವನ್ನ ಅವನ್ನ ರೂಪಿಸೋದೇ ಆ ಥರ ಫ್ರೆಂಡ್ಸು ಅಂತ ಇರುತ್ತೆ. ಅಂದರೆ ಈ ಥರ ಕೆಲವ್ರಿಗೆ ತುಂಬ ಜೋರಾಗಿರೋರಿಗೆ, ತುಂಬ ಒಂಥರ ಊರಲ್ಲಿ ತುಂಬ ವಿರೋಧ ಕಟ್ಕೊಂಡಿರೋರಿಗೆ ಒಂದಷ್ಟು ಜನ ಪಕ್ಕದಲ್ಲಿ ಇರ್ತಾರೆ ಅಂದ್ಕೊಂಡು. ಸೊ ಆ ಥರ ಒಂದಷ್ಟು, ಅದರಲ್ಲಿ ಕೆಲವರು ಸೆನ್ಸಿಬಲ್ ಜನನೂ ಇರ್ತಾರೆ. ಮಜಾ ಇದೆ ಆ್ಯಕ್ಚುಲಿ. ಕಥೆಯದ ಒಂದು ಬಹಳ ಇಂಪಾರ್ಟೆಂಟ್ ಅಂಶ ಆ ಜನ. ಓಕೆ, ಈ ಒಂದು ಕ್ವಶನ್ ನಿಮಗೆ, ಯಾವ ಒಂದು ವಿಚಾರಕ್ಕೆ ಈ ಒಂದು ಸಿನಿಮಾ ನಾವು ಮಾಡಲೇಬೇಕು ಅಂತ ಅನಿಸ್ತು? ಬೇಸಿಕಲಿ ಆ ಪಾತ್ರನ ಇವರು ಸೃಷ್ಟಿ ಮಾಡಿರುವಂಥ ರೀತಿ, ಆ ಪಾತ್ರ ಇಡೀ ಸಿನಿಮಾದಲ್ಲಿ ಆ ಕಥೆ ಜೊತೆ ಹೋಗುವಂತಹ ರೀತಿ ಇದೆಯಲ್ಲ, ಇವೆಲ್ಲವೂ ನನಗೆ ಈ ಪಾತ್ರ ಮಾಡಲೇಬೇಕು ರಿಪ್ಪನ್ ಸ್ವಾಮಿ ಅಂತ ನನಗೆ ಆಸೆ ಭಾಳ ಆಯಿತು. ಆ್ಯಕ್ಚುಲಿ ಇನ್ನೊಂದು ಏನಾಗಿತ್ತು ಅಂದರೆ, ಇದ್ರ ಮಧ್ಯೆ ನಮಗೆ ಸಿನಿಮಾ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಪ್ರೊಡ್ಯೂಸರ್ಗಳಿರಲಿಲ್ಲ. ನನ್ನ ಸಿನಿಮಾಗಳು ಇವಾಗ ಹೇಳ್ಕೊಳ್ಳೋವಂಥ ಯಶಸ್ಸಿನಾಗಲಿ ಕಂಡಿರಲಿಲ್ಲ. ಸೊ ನಾನು ಕಿಶೋರ್ ಸರ್ಗೆ ಹೇಳಿದ್ದೆ, ಸರ್ ಈ ಥರ ನನಗೆ ಕಾಯಕ್ಕೆ ಹೋಗಬೇಡಿ, ಯಾರು ಒಳ್ಳೆ ನಿರ್ಮಾಪಕರು ಬಂದು ಬೇರೆ ಇನ್ಯಾರು ಒಳ್ಳೆ ಕಲಾವಿದರು ಅಂತ ಇದ್ದರೆ ಅವ್ರಿಗೆ ನಿಮಗೆ ಬ್ಯಾಂಕ್ ಮಾಡೋಕ್ಕೆ ಆಗುವಂಥ ಸಕ್ಸಸ್ಫುಲ್ ನಟರಿದ್ರೆ ನೀವು ದಯವಿಟ್ಟು ಮಾಡಿ ಅಂತ ಹೇಳಿದಾಗ ಇವರು ಒಂದೇ ಮಾತು ಹೇಳಿದ್ರು, ಸರ್ ನನಗೆ ಆ ಥರ ಮಾಡಬೇಕು ಅನ್ನೋಂಗಿದ್ರೆ ಬೇರೆ ಕಥೆ ಮಾಡ್ತೀನಿ ಸರ್, ನಾನು ನಿಮ್ಮ ಹತ್ರನೇ ಬಂದಿರೋದು ಇದೇ ಕಾರಣಕ್ಕೆ, ನಾನು ನೀವೇ ಈ ಸಿನಿಮಾ ಮಾಡಬೇಕು ಅಂತ, ಆದರೆ ನಿಮ್ಮ ಜೊತೆ ಮಾಡ್ತೀನಿ, ಇಲ್ಲ ನಾನು ಬೇರೆ ಕಥೆ ಇಟ್ಕೊಂಡು ಇನ್ನೊಬ್ಬರ ಜೊತೆ ಮಾಡ್ತೀನಿ ಅಂದರೆ. ಬಟ್ ಪಾಪ ಇವರು ತುಂಬ ಕಾದು ನಮ್ಮ ಮೇಲೊಂದು ನಂಬಿಕೆ ಇಟ್ಟು, ಇವಾಗ ಕಿಶೋರ್ ಸರ್ಗೆ ಹೇಗೆ ಈ ಸಿನಿಮಾ ಮೇಲೆ ನಂಬಿಕೆ ಇದೆಯೋ, ಕಿಶೋರ್ ಸರ್ನ ಅಷ್ಟು ನಂಬಿ, ಕಿಶೋರ್ ಸರು ನಾನು ಕೆಲಸ ಮಾಡ್ತೀವಿ ಅನ್ನೋ ನಮ್ಮನ್ನು ನಂಬಿ ಇದಕ್ಕೆ ಹಣ ಹೂಡಿಕೆ ಮಾಡಿರುವಂಥ ಅಷ್ಟು ಜನ ನಿರ್ಮಾಪಕರು, ಈ ಪಂಚಾನನ ಫಿಲ್ಮ್ಸ್ ನಾವೇನು ಹೇಳ್ತೀವಿ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಸೊ ಇದೆಲ್ಲ ಭರವಸೆಗಳಿಂದ ನಾನು ರಿಪ್ಪನ್ ಸ್ವಾಮಿ ಮಾಡೋಣ ಅಂತ ಅನಿಸ್ತು. ಸರ್ ಯಾಕೆ ಅವರೇ ಬೇಕು? ಇದು ಆ್ಯಕ್ಚುಲಿ ಅವ್ರಿಗೆ ಬರೆದಿರೋ ಕತೆ. ನಾವು ಪ್ರೀವಿಯಸ್ ಹಾಂ ಹೌದು. ಈವನ್ ನಾನು ಯೂಶ್ವಲಿ ಕತೆ ಬರೆದು ಆರ್ಟಿಸ್ಟ್ನ ಇದು ಮಾಡಲ್ಲ, ಸೆಲೆಕ್ಷನ್ ಮಾಡಲ್ಲ. ಮನಸ್ಸಲ್ಲಿ ಒಬ್ಬರು ಆರ್ಟಿಸ್ಟ್ ಇಟ್ಕೊಂಡೆ, ಸೊ ಇವ್ರನ್ನ ಈ ಥರ ತೋರಿಸಿದ್ರೆ ಹೇಗಿರುತ್ತೆ ಅಂತ. ಪ್ರೀವಿಯಸ್ ನಾವು ಮಾಲ್ಗುಡೇಸ್ ಮಾಡಿದಾಗ ಅಲ್ಲಿ ರೈಟರ್ ಆಗಿ, ವಯಸ್ಸಾಗಿರೋರಾಗಿ ಆ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಸೊ ಈ ಥರ ಒಂದು ರಗಡಾಗಿ, ಒಂದು ಸ್ವಲ್ಪ ಸೀರಿಯಸ್ ಆಗಿ ಈ ಥರ ಪಾತ್ರ ಮಾಡಿ ಇರಲಿಲ್ಲ ಪ್ರೀವಿಯಸ್ ಸಿನಿಮಾದಲ್ಲಿ ಎಲ್ಲೂ ಕೂಡ. ಸೊ ಇದನ್ನು ಮಾಡಿಸೋಣ ಅಂತ ಬರೀತಾನೆ ಆ ಥರ ಬರ್ಕೊಂಡು ಹೋಗಿರೋದು. ಸೊ ಇವಾಗ ರಿಪ್ಪನ್ ಸ್ವಾಮಿ ಎನ್ನುವಂತಹ ಒಂದು ಕತೆ ನೋಡಿದ್ರೆ, ಅಥವಾ ಅದು ಆ ಟೀಸರ್ ಟ್ರೈಲರ್ ನೋಡಿದ್ರೆ ಏನು ಅನ್ನಿಸ್ತಾ ಇದೆ ನಮಗೆ ಅಂತಂದ್ರೆ, ಯಾವುದೋ ಹಳ್ಳಿಯಲ್ಲಿ ನಡೆಯುವಂತಹ ಕತೆ. ಅಂದರೆ ನೀವು ಒಂದು ದೊಡ್ಡ ಮನುಷ್ಯರಾಗಿರ್ತೀರಿ, ನಿಮ್ಮ ಕೈ ಕೆಳಗೆ ಎಲ್ಲ ಇರುತ್ತೆ. ಸೊ ನೀವು ರಗಡ್ ಆಗಿರ್ತೀರಿ, ಓಕೆ, ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾ ಇರ್ತೀರಿ. ಹಿಂಗೆ ಹೆಂಡತಿ ಕಂಟ್ರೋಲ್ ಮಾಡಲ್ವಾ ಆ ಒಂದು ಇದರಲ್ಲಿ? ಆ ಒಂದು ಸಿನಿಮಾದಲ್ಲಿ ನಾನೇ ಕಂಟ್ರೋಲ್ ಮಾಡೋದು. ಅಲ್ಲ, ಅವ್ರಿಗೆ ತುಂಬಾ ಇಷ್ಟ ಅಂತ ಹೇಳಿ ಒಂದು ಲೈನ್ ಬರುತ್ತೆ. ಇಷ್ಟನೇ. ಇವಾಗ ಕಟಕರಿಗೆ ತುಂಬ ಇಷ್ಟ ಆಗಿರೋ ವಸ್ತುನ ಹೆಂಗೆ ನೋಡ್ಕೋತಾರೆ, ತನಗೆ ಹೆಂಗೆ ಬೇಕೋ ಹಂಗೆ ನೋಡ್ಕೋತಾರೆ. ಅಂಥ ವ್ಯಕ್ತಿ ಅವನು. ಅಂದರೆ ಏನಕ್ಕೆ ಆ್ಯಕ್ಚುಲಿ ಕೆಲವು ವಿಚಾರಗಳೇ ನನಗೆ ಈ ಕ್ಯಾರೆಕ್ಟರ್ ಚಾಲೆಂಜಿಂಗ್ ಅನ್ನಿಸ್ತು. ಯಾಕೆಂದರೆ ನಿಜ ಜೀವನದಲ್ಲಿ ಆ ಥರ ಇದ್ದವನೇ ಅಲ್ಲ ನಾನು. ಜನರ ಜೊತೆ ಆಗಲಿ, ಸ್ನೇಹಿತರ ಜೊತೆ ಆಗಲಿ, ಮನೇಲಿರೋರ ಜೊತೆ ಆಗಲಿ ಆ ಥರ ಇದ್ದವನೇ ಅಲ್ಲ. ಈ ಥರ ಇರ್ತಾರೆ, ಆದರೆ ಕೆಲವು ವ್ಯಕ್ತಿಗಳು ಈ ಥರ ಇರ್ತಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಕೆಲವು ಸಿನಿಮಾಗಳಲ್ಲಿ ಅದನ್ನು ಬಹಳ ಚೆನ್ನಾಗಿ ಕಲ್ಪನೆ ಮಾಡಿ ಭಾಳ ಅದ್ಭುತವಾಗಿ ನಟನೆ ಕೂಡ ಮಾಡಿದ್ದಾರೆ. ಇಟ್ ಈಸ್ ಅ ಫಾರ್ಮ್ ಆಫ್ ಪ್ರೆಸೆಂಟಿಂಗ್ ಅನ್ ಆರ್ಟ್ ಅಷ್ಟೇ. ಒಂದು ಕತೆ ಹೇಳೋದಕ್ಕೆ ಇದೊಂದು ರೀತಿ, ಒಂದು ಪಾತ್ರವನ್ನು ಹೇಳೋದಕ್ಕೆ ಇದೊಂದು ರೀತಿ. ಸೊ ಹಾಗಾಗಿ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ, ಅಂದರೆ ಹೆಂಡತಿ ಕೂಡ ಇಷ್ಟ ಅಷ್ಟೇ, ಅದು ನಂದದು ಅನ್ನೋ ಥರ ಇರ್ತಾರೆ. ಸೊ ಅವನು ಕಣ್ಣಲ್ಲೇ ಅಷ್ಟೊಂದು ಭಯ ಹುಟ್ಟಿಸ್ತಾನೆ, ಅಷ್ಟೊಂದು ಕೋಪ ಇರುತ್ತೆ, ಕೆಂಡ ಕಾರ್ತಿರ್ತಾನೆ, ಸಿಡುಕ್ತಾ ಇರ್ತಾನೆ. ಆ ಥರ ಒಂದು ಪಾತ್ರ ಇದು. ಅಂದರೆ ಪಾತ್ರ ಮಾಡ್ಬೇಕಾದ್ರೆ ಹಿಂಗೆಲ್ಲ ಇರುತ್ತಾ ಅಂತ ಎಷ್ಟೋ ಸಲ ಸರ್ ಇಷ್ಟು ಬೇಕಾ ಅಂತ ನಾನು ಕೇಳಿದ್ದು ಉಂಟು ಕಿಶೋರ್ ಸರ್ನ. ಆವಾಗ ಇಲ್ಲ, ಅದು ಪಾತ್ರ ಹಂಗಿದೆ ಸರ್, ಸ್ವಲ್ಪ ನೀವು ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀವು ಸುಮ್ಮನೆ ನೀವು ನನ್ನ ನಂಬಿ ಅಂತ. ನಾನು ಸಂಪೂರ್ಣ ಐ ಹ್ಯಾವ್ ಜಸ್ಟ್ ಸರೆಂಡರ್ಡ್ ಮೈ ಸೆಲ್ಫ್ ಟು ಕಿಶೋರ್ ಸರ್ ಈ ಸಿನಿಮಾದಲ್ಲಿ. ಅಂದರೆ ಸುಮ್ಮನೆ ಏನೂ ಇಲ್ಲದೆ ಸುಮ್ಮನೆ ಬ್ಲೈಂಡಾಗಿ ಬಿಲೀವ್ ಮಾಡಿದ್ದೀನಿ ಅಂತಲ್ಲ, ಐ ನೋ ಹಿಸ್ ಕೆಪಾಸಿಟಿ. ಆಮೇಲೆ ಅವರು ಸಿನಿಮಾ ಬರೆದಿರೋ ಕಥೆ, ಅದರ ಬರವಣಿಗೆ, ಅದ್ರ ಹಿಂದೆ ಇರುವಂಥ ಎಮೋಷನ್ಸು, ಇವೆಲ್ಲವೂ ಕೂಡ ನಮ್ಮ ಜನಕ್ಕೆ ಕನೆಕ್ಟ್ ಆಗಲೇಬೇಕು, ಡೆಫಿನೆಟ್ಲಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಜನ ನೋಡ್ತಿರೋ ಸಿನಿಮಾಗಳು ಅಂಥವೇ ಇದ್ದಾವೆ ಇವಾಗ. ಈಗ ನಮ್ಮ ಟೀಸರ್ ನೋಡಿದಾಗ ಒಂದು ಸ್ವಲ್ಪ ಮಲಯಾಳಂ ಫೀಲ್ ಬರುತ್ತೆ, ಆ ಥರ ಇದೆ ಅಂದಾಗ ನಮಗೆ ಒಂದು ಕಡೆ ಕನ್ನಡ ಸಿನಿಮಾ ಕಣೆ ಇದು ಅಂತ ಅನಿಸುತ್ತೆ, ಇನ್ನೊಂದು ಕಡೆ ಖುಷಿ ಆಗುತ್ತೆ. ಯಾಕಂದರೆ ಲಾಕ್ಡೌನ್ ಟೈಮಲ್ಲಿ ಜನರ ಒಂದು ಸಿನಿಮಾ ವ್ಯೂವಿಂಗ್ ಟ್ರಾನ್ಸಿಷನ್ ಏನಿದೆ ಅದು ಮಲಯಾಳಂಗೆ ಹೆಚ್ಚು ಒಲವನ್ನು ಕೊಡ್ತಾ ಇದ್ದಾರೆ, ಯಾಕಂದರೆ ಅವ್ರ ಗುಣಮಟ್ಟ ಆಗಿದೆ.
ಸೊ ಇವಾಗ ಇದ್ರ ಮೂಲಕ ನಮಗೊಂದು ಯಶಸ್ಸು ಸಿಗುತ್ತೆ, ಇದ್ರ ಮೂಲಕ ನಮ್ಮ ಸಿನಿಮಾ ನೋಡಿ ಒಂದಷ್ಟು ಜನ ಇನ್ಸ್ಪೈರ್ ಆಗಿ ಈ ಥರ ಒಳ್ಳೆ ಸಿನಿಮಾ ಮಾಡೋಣ, ಈ ಥರ ರೈಟಿಂಗ್ ಭಾಳ ಸ್ಟ್ರಾಂಗ್ ಇರಲಿ ಅಂತ ಅಂದ್ಕೊಳ್ಬೋದಲ್ಲ, ಅದರಿಂದ ನಮಗೂ ಒಳ್ಳೇದಲ್ವಾ ಅಂತ. ಸರ್ ಏನು ಸರ್ ನೀವು ಚಿನ್ನಾರಿ ಮುತ್ತನ ಕೈಗೆ ಇಷ್ಟುದಾಗ ಗನ್ ಇಳಿಸ್ಬಿಟ್ಟಿದ್ದೀರಾ, ಏನು ಕತೆ ಏನಿದು? ಇಲ್ಲ, ಅದು ಕಥೆಯಲ್ಲಿ ಅದು ಕೂಡ ಟ್ರಾವೆಲ್ ಮಾಡುತ್ತೆ, ಅಂದರೆ ಅದು ಕೂಡ ಒಂದು ಪಾರ್ಟ್ ಆಫ್ ದ ಸ್ಟೋರಿ ಸಬ್ಜೆಕ್ಟು. ಆಮೇಲೆ ಅವ್ರ ಕೈಲಿ ಚೆನ್ನಾಗಿ ಕಾಣುತ್ತೆ ಅದು. ಸರ್ ನೋಡಿ ಸರ್, ನಮಗೆ ಫಸ್ಟ್ ಗನ್ ಕಟ್ಟಾಗ ಫೋಟೋ ಶೂಟ್ ಮಾಡಿದಾಗ ಅದು ಆ್ಯಕ್ಚುಲಿ ಒಂದು ಮಾತು ಹೇಳ್ತಾರೆ ಗೊತ್ತಾ ಸರ್, ಕೈಯಲ್ಲಿ ಆಯುಧ ಹಿಡ್ಕೊಂಡಾಗ, ಒಂದು ಚಾಕು ಗೀಕು ಹಿಡ್ಕೊಂಡಾಗ ಅದು ಆ್ಯಕ್ಚುಲಿ ಒಂದು ಎನರ್ಜಿ ಕೊಡುತ್ತೆ ಅದು. ಹಾಂ, ಅದು ಅಥೆಂಟಿಕ್ ವೆಪನ್ ಇಟ್ಕೊಂಡ್ರೆ ಅದೇನೋ ಮನುಷ್ಯನಲ್ಲಿ ಏನೋ ಒಂಥರ ಏನೋ ಅದಕ್ಕೆ ನಾವು ಆವಾಗ ಹೆಚ್ಚು ನೀವು ನೋಡಿದ್ರೆ ಆ ಟ್ರಿಗರಲ್ಲಿ ಕೈ ಇಟ್ಟೇ ಇಲ್ಲ ನಾನು. ಆ ಟ್ರಿಗರಲ್ಲಿ ಕೈ ಇಟ್ಟರೆ ಸುಮ್ಮನೆ ಹಿಂಗೆ ಅನ್ಬಿಡೋಣ ಅಂತ ಅನಿಸುತ್ತೆ. ಅದು ಒರಿಜಿನಲ್ ಗನ್, ಅದು ಅವೆಲ್ಲ ಒರಿಜಿನಲ್ ಅದು. ಸೊ ಅದನ್ನು ಅಲ್ಲಿ ಎಸ್ಟೇಟ್ ಓನರ್ಗಳ ಹತ್ರ ಸಹಜ ಇರುತ್ತದು. ಸೊ ಇದನ್ನೆಲ್ಲ ನಮ್ಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ಆ್ಯಂಡ್ ಅದನ್ನ ಗನ್ನನ್ನು ಹಿಡ್ಕೊಂಡಾಗ, ಯಾಕಂದರೆ ಅವ್ರಿಗೆಲ್ಲ ಭಾಳ ನಾರ್ಮಲ್ ಅಲ್ವಾ. ಈಗ ನಾವು ಕೈಯಲ್ಲಿ ಫೋನ್ ಹಿಡ್ಕೊಂಡಾಗ ಅವ್ರಿಗೆ ಗನ್ ಹಿಡ್ಕೊಳ್ಳೋದು, ನಾವು ಏನೋ ಕೈಯಲ್ಲಿ ಹಿಡ್ಕೊಂಡಿದ್ದೀವಿ ಹೊಸ್ತು ಅಂತ ಅನ್ನಿಸ್ಬಾರ್ದು ಅನ್ನೋ ಥರ ಅದಕ್ಕೆ ಅದರ ಅಲ್ಲಿರೋರ ಹತ್ರ ನಾವು ಕೇಳಿ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತೆಲ್ಲ ಕಲಿತ್ಕೊಂಡು ಅದನ್ನು ಪ್ರೆಸೆಂಟ್ ಮಾಡಿರೋದು. ಸರ್ ಈಗ ಈ ಒಂದು ಸಿನಿಮಾ ಎಷ್ಟು ದಿನದ ಒಳಗಡೆ ಕಂಪ್ಲೀಟ್ ಆಯಿತು? ಇದು ಒಟ್ಟು 48 ದಿವಸ ಶೂಟಿಂಗ್ ಮಾಡಿದ್ದೀವಿ. 3 ಶೆಡ್ಯೂಲಲ್ಲಿ ಮಾಡಿದ್ವಿ. ಫಸ್ಟ್ ಶೆಡ್ಯೂಲ್ ಮಾಡಿದ್ವಿ, ಆಮೇಲೆ ಬ್ರೇಕ್ ಆಯಿತು, ಮತ್ತೆ ಇನ್ನೊಂದು ಶೆಡ್ಯೂಲ್ ಮಾಡಿದ್ವಿ, ಮತ್ತೆ ಬ್ರೇಕ್ ಆಯಿತು, ಮತ್ತೆ ಇನ್ನೊಂದು ಶೆಡ್ಯೂಲ್. ಒಟ್ಟು 3 ಶೆಡ್ಯೂಲಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಕಂಪ್ಲೀಟ್ ಅಲ್ಲೇ ಕೊಪ್ಪ, ಕಳಸ, ಬಸ್ರಿಕಟ್ಟೆ, ಹರಿಹರಪುರ. ಹಾಂ, ನಮ್ಮದು ಮಂಗಳೂರು, ಮೂಡುಬಿದ್ರೆ. ಇದು ಮಲೆನಾಡು. ನನಗೆ ಆ್ಯಕ್ಚುಲಿ ಮಲೆನಾಡು ಕಥೆಗಳು ಅಥವಾ ಮಲೆನಾಡು ಭಾಗ ಅಲ್ಲಿ ಅದನ್ನು ಬೇಸ್ ಇಟ್ಕೊಂಡು ಕತೆ ಬರೆಯೋದು ತುಂಬ. ಆಬ್ವಿಯಸ್ಲಿ ಕುವೆಂಪು ಅವ್ರದ್ದು, ತೇಜಸ್ವಿ ಅವ್ರದ್ದು ಆ ಕಡೆದು ತೀರಾ ಇಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಕಡೆ ನಮ್ಗೆ ಗೊತ್ತಿರುತ್ತೆ ಕಲ್ಚರು ಏನಿರುತ್ತೆ ಏನಿರಲ್ಲ ಅಂತ. ಬಟ್ ಆ ಕಡೆ ಹೋದಾಗ ನಾವು ಒಂದು ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಅದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ, ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಹಾಗಾಗಿ ಈಗ ಹೀರೋ ಸೆಲೆಕ್ಷನ್ ಹೆಂಗಾಯ್ತು ಅಂತ ಹೇಳಿದ್ರೆ, ಹೀರೋಯಿನ್ ಸೆಲೆಕ್ಷನ್ ಹೆಂಗಾಯ್ತು? ಹೀರೋಯಿನ್ಗೆ ಆ್ಯಕ್ಚುಲಿ ತುಂಬ ಹುಡುಕಿದ್ವಿ ನಾವು. ನಿಜ ನಿಜ, ಯಾರು ಕರೆಕ್ಟಾಗಿ ಸೆಟ್ ಆಗಲಿಲ್ಲ. ಸೊ ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಆರ್ಟಿಸ್ಟ್ ಒಬ್ಬರು ಹತ್ರ ಇವರು ಫೋಟೋಸ್ ಎಲ್ಲ ಕಳಿಸಿದ್ರು. ಸೊ ಹಾಗೆ ಆಡಿಷನ್ಗೆ ಬಂದರು. ಓಕೆ, ನಮಗೆ ಅಂದರೆ ಹೀರೋಯಿನ್ ಅಂದರೆ ಲೈಕ್ ತೀರಾ ಗ್ಲಾಮರು ಇರಬಾರ್ದು, ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಈ ಕ್ಯಾರೆಕ್ಟರ್ ಅಂದರೆ ತುಂಬ ಗ್ಲಾಮರಸ್ ಆಗಿ ಕಾಣೋ ಹಾಗಿಲ್ಲ, ಆದರೆ ಅವರು ಭಾಳ ಚೆನ್ನಾಗಿರಬೇಕು. ನೋಡಿದ ತಕ್ಷಣ ಮಲೆನಾಡು ಹುಡುಗಿ, ಇವಾಗ ಕಥೆಲಿ ನಾವೇನು ಹೇಳ್ತೀವಿ, ಅವ್ನು ತುಂಬ ಸುಂದರವಾಗಿರೋ ಒಬ್ಳು ಹೆಂಡ್ತಿ ಅಂತ ಹೇಳ್ತೀವಿ. ಆ ಸೌಂದರ್ಯ ಆ್ಯಕ್ಚುಲಿ ಮಲೆನಾಡು ಕಡೆ ನಾವೇನು ಮಲೆನಾಡು ಹುಡುಗಿ ಎಷ್ಟು ಚೆನ್ನಾಗಿರ್ತಾಳೆ ಅಂತ ಹೇಳ್ತೀವಿ. ನಮ್ಮ ಪುಣ್ಯ ಇವ್ರು ಶಿವಮೊಗ್ಗದವ್ರೆ. ಹಾಂ, ಮಲೆನಾಡು ನೋಡೇ ಆರಿದ್ರೆ ಇವ್ರು ಸರ್ ಹೇಳಿದ್ರು, ಫೋಟೋ ತೋರಿಸಿದ ತಕ್ಷಣ ಆಮೇಲೆ ತಮಿಳ್ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಒಳ್ಳೆ ಹೆಸರಿದೆ ಅವ್ರಿಗೆ. ಸೊ ಇಲ್ಲಿ ನಮಗೆ ಕನ್ನಡ ಬರೋದ್ರಿಂದ, ನಮ್ಮವರೇ ಆಗಿರೋದ್ರಿಂದ ಸ್ಕ್ರೀನಿಗೆ ಅದನ್ನು ಭಾಳ ಚೆನ್ನಾಗಿ ಕಾಣುತ್ತೆ ಅನ್ನೋ ಥರ ಏನೋ ನಮ್ಮ ಅದೃಷ್ಟ ಸಿಕ್ಕಿದ್ರು. ಸೊ ನಿಮ್ಮ ತಂಡದ ಬಗ್ಗೆ? ಇದು ಮ್ಯೂಸಿಕ್ ಸ್ಯಾಮ್ಯುಯಲ್ ಎಬಿ ಅಂತ ಕೇರಳದವರು. ಸೊ ನಾವು ಈ ಹಿಂದೆನೂ ವರ್ಕ್ ಮಾಡಿದ್ವಿ ಜೊತೆಗೆ. ಅದಾದಮೇಲೆ ರಂಗನಾಥ್ ಸಿ ಎಮ್ ಅಂತ ಕ್ಯಾಮ್ರಾಮ್ಯಾನು, ಶಶಾಂಕ್ ಅಂತ ಎಡಿಟರು. ಅದಾದಮೇಲೆ ನನ್ನ ನಿರ್ದೇಶನ ತಂಡ, ತುಂಬ ಜನ ಇನ್ವೆಸ್ಟರ್ ಇದ್ದಾರೆ, ಒಂದು 22-23 ಜನ ಇನ್ವೆಸ್ಟರ್ಸ್ ಇದ್ದಾರೆ. ಎಲ್ಲ ಸೇರಿ ಒಂದು ಟೀಮ್ ವರ್ಕ್ ಇದು. ಹೌದು. ಆಮೇಲೆ ಎಲ್ಲರೂ ಹೇಗೆ ಅಂದರೆ, ಒಳ್ಳೆ ನಿರ್ಮಾಪಕರು ಹೇಗೆ ಅಂದರೆ, ನೀವು ಕೆಲಸ ಮಾಡಿ ಸರ್, ನೀವು ಸಿನಿಮಾ ಮಾಡಿ. ಈಗ ನಾವು ಬರಬೇಕು, ಇಂಟರ್ವ್ಯೂಗೆ ಬರಬೇಕು, ನಾವು ಇನ್ನೊಂದು ಕಾಣಿಸ್ಕೋಬೇಕು, ಇಲ್ಲೊಂದು ಕಾಣಿಸ್ಕೋಬೇಕು, ಸುದ್ದಿ ಆಗಬೇಕು ಅನ್ನೋ ಥರ ಇಲ್ಲ. ಯಾಕಂದರೆ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ಪು ಎಷ್ಟು ಶಿಸ್ತು, ಡಿಸಿಪ್ಲಿನು ಅಂದರೆ ಸಿನಿಮಾ ಚೆನ್ನಾಗಿ ಆಗಬೇಕು, ನಮ್ಗೆ ಅಲ್ಲಿವರೆಗೂ ಸಪೋರ್ಟ್ ಕೊಡಿ ಅಂತ. ಆಮೇಲೆ ಕಥೆ ಎಲ್ರಿಗೂ ಅಷ್ಟು ಇಷ್ಟ ಆಗೋಗಿದೆ, ಎಲ್ರಿಗೂ ಅಷ್ಟು ಇಷ್ಟ ಆಗಿರೋದ್ರೆ ಇಂಡಿಯಾಯಿಂದಲ್ಲ ಹೊರಗಡೆಯಿಂದನೂ ಇನ್ವೆಸ್ಟ್ ಮಾಡಿದಾರಲ್ವ ಸರ್. ಹಾಂ, ಸೊ ಅವ್ರಿಗೆಲ್ರಿಗೂ ಪ್ರಾಡಕ್ಟು ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಬಂದಿರೋದ್ರಿಂದ ಅವರೆಲ್ಲರೂ ಕೂಡ ಭಾಳ ಪೂರಕವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಈಗ ಒಂದು ಕ್ವಶನ್, 25 ಜನ ಪ್ರೊಡ್ಯೂಸರ್ ಸರ್, ಹೆಂಗೆ ಕತೆ ಹೇಳಿದ್ದೀರಾ ಸರ್? ನನಗೆ ಇದೊಂದು ಕ್ಯೂರಿಯಾಸಿಟಿ ಇದೆ, ಹೆಂಗೂ ಕತೆ ಹೇಳಿದ್ದೀರಾ? ಹಿಂಗೋ ಆಯಿತು ಅದು. ಫಸ್ಟಿಗೆ ಒಬ್ಬರು ಸಿಕ್ಕಿದ್ರು, ಅವ್ರಿಗೆ ಹೇಳಿದ್ವಿ, ಇನ್ವೆಸ್ಟ್ಮೆಂಟ್ ಬಂತು, ಇನ್ನೊಬ್ರಿಗೆ ಹೇಳಿದ್ವಿ, ಹಾಗೆ ಹೋಗ್ತಾ 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 ಎಲ್ಲ ಜಾಸ್ತಿ ಹೇಳಿರ್ತಾರೆ ಸರ್ ಇವರು. ಹ್ಞೂ, ಖಂಡಿತವಾಗ್ಲು ಒಂದಷ್ಟು ಜನ ನೋಡೋಣ, ನೆಕ್ಸ್ಟ್ ಸಿನಿಮಾ ನೋಡೋಣ ಆ ಥರನೂ ಆಗಿದೆ. ಸೊ ಸಿನಿಮಾ ಮಾಡಬೇಕಲ್ಲ ನಾವು, ಒಂದು ಒಳ್ಳೆ ಕತೆ ಇದ್ದಾಗ ಅದನ್ನು ಮಾಡಲೇಬೇಕು. ತುಂಬ ಪ್ಯಾಷನ್ನು, ಅಂದರೆ ಈ ಕತೆ ಮೇಲೆ ಅಗಾಧವಾದ ನಂಬಿಕೆ ಇರೋದ್ರಿಂದ ಬೈ ಗಾಡ್ಸ್ ಗ್ರೇಸ್ ಎಲ್ಲವೂ ಕೂಡ ಕೂಡ್ಕೊಂಡು ಬಂದಿದೆ.
ಸರ್ ಈ ಒಂದು ಸೆಟ್ ಅಲ್ಲಿ ಯಾವುದೋ ಒಂದು ಫನ್ನಿ ಇನ್ಸಿಡೆಂಟ್ ನೆನ್ಪು ಮಾಡ್ಕೊಳ್ಬೇಕು ಅಂತ ಯಾವ್ದು ಫನ್ನಿಯಾ? ನಾವು ಆ್ಯಕ್ಚುಲಿ ಕ್ಯಾರೆಕ್ಟರ್ ಹೊರಗೆ ಬನ್ನಿ ಸರ್ ನೀವು. ಅದೇ ಹೇಳ್ತಿರೋದು. ಆ್ಯಕ್ಚುಲಿ ನಾವು ದಿನ ಎಲ್ಲ ಸನ್ನಿವೇಶದಲ್ಲೂ ಫನ್ ಮಾಡ್ತಿದ್ವಿ. ತುಂಬ ಸೀರಿಯಸ್ ಆಗಿದ್ದಾಗಲೂ ಫನ್ ಮಾಡ್ತಿದ್ವಿ. ತುಂಬ ಏನಾದ್ರು ಯಾವ್ದಾದ್ರು ಸೀನು ತುಂಬ ಫ್ಲಾಟ್ ಇತ್ತು, ಒಂದು ಸಾಧಾರಣ ಸೀನು ಮಾಡಿ ಮುಗಿಸ್ಬೋಣ ಅಂದರೆ ಅದರಲ್ಲೂ ಒಂದು ಫನ್ ಮಾಡ್ತಾ ಇದ್ವಿ. ಇವರು ಆ್ಯಕ್ಚುಲಿ ನೋಡೋಕೆ ಬಹಳ ಹಿಂಗೆ ಕಾಣ್ತಾರೆ ಅಷ್ಟೇ, ಸುಮ್ಮನೆ ಕೂತಿದ್ದಾರೆ. ಬಟ್ ಇವರು ಒಂದು ತಮಾಷೆಗಳು ಮಾಡೋದು, ಚೇಷ್ಟೆಗಳು ಮಾಡೋದು ಇವೆಲ್ಲ ಮಾಡ್ತಾ ಇರ್ತಾರೆ ಕಿಶೋರ್ ಸರ್. ನಮಗೆ ಅದೇ ಒಂಥರ ಎನರ್ಜಿ. ಆಮೇಲೆ ಏನಾಗ್ಬಿಡುತ್ತೆ ಅಂದರೆ ಆ ಪಾತ್ರ ಇದ್ದಾಗ ಎಷ್ಟು ಇಂಟೆನ್ಸ್ ಅಂತ ಹೇಳಿದ್ರೆ, ಈಗ ಸಾಧಾರಣ ಪಾತ್ರ ಆದರೆ ಹೆಂಗೋ ತಮಾಷೆ ಮಾಡ್ಕೊಂಡು ಮತ್ತೆ ಓಕೆ ಸೀನಲ್ಲಿ ಬಂದುಬಿಡ್ಬೋದು. ಅದು ಆ ಥರ ಅಲ್ಲ. ಇಟ್ ಹ್ಯಾಡ್ ಟು ಟೇಕ್ ಇನ್ ಲಾಟ್ ಆಫ್ ಇಂಟೆನ್ಸಿಟಿ. ಅದು ತುಂಬ ಸಟ್ಲಾಗಿ ಪ್ರೆಸೆಂಟ್ ಮಾಡಬೇಕಾದಂಥ ಜವಾಬ್ದಾರಿ ಇತ್ತು. ಅದ್ರ ಮಧ್ಯ ನಾವು ನಮ್ಮ ತಮಾಷೆಗಳು, ಆಮೇಲೆ ನಮ್ಮ ಪ್ರಕಾಶ್ ತುಮಿನಾಡನ ಇದ್ರಲ್ಲ, ಅವ್ರ ಜೊತೆ ತಮಾಷೆ ಮಾಡಿಕೊಂಡು ಯಾವ್ದಾರ ಒಂದು ಕಥೆಗಳು ಹೇಳ್ಕೊಂಡು ಇವೆಲ್ಲ ಮಾಡ್ಕೊಂಡು ಚೆನ್ನಾಗಿರ್ತಿತ್ತು. ಹಾಂ, ಸಾಂಗ್ ಇದೆ ಒಂದು, ಟ್ರೈಬಲ್ ಸಾಂಗ್ ಇದೆ ಒಂದು, ಜೇನು ಕುರುಬರದ್ದು. ಅದು ಬಿಟ್ಟರೆ ಒಂದು ಲವ್ ಸಾಂಗ್ ಇದೆ. ಅಂದರೆ ಕತೆ ಡಿಮಾಂಡ್ ಮಾಡಲ್ಲ ಅಲ್ಲೆಲ್ಲೂ ಕೂಡ, ಹಾಗಾಗಿ ಜಾಸ್ತಿ ಸಾಂಗ್ ಪ್ಲೇಸ್ಮೆಂಟ್ ಇಲ್ಲ. ಕತೆ ಜೊತೆ ನಾವು ಸಾಂಗ್ಗಳು ಟ್ರಾವೆಲ್ ಮಾಡುತ್ತೆ, ಕತೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗಾಗಿ ಒಂದೆರಡು ಕಡೆ ಪ್ಲೇಸ್ ಮಾಡಿದ್ದೀವಿ. ಹಾಂ ಹೌದು, ಫೈಟ್ ಇದೆ. ಅಂದರೆ ಫೈಟ್ ಅಂದರೆ ಸುಮ್ಮನೆ ಹೊಡೆದಾಗ ಒಂದಷ್ಟು ಹಾರೋದೆಲ್ಲ ಇಲ್ಲ, ಹೊಡೆಯೋದು ತಿನ್ನೋದು. ಅಷ್ಟೇ ನಾರ್ಮಲ್ ಆಗಿ ಒಂದು 2-4 ಜನ ಹೊಡೆದಾಡ್ಕೊಂಡ್ರೆ ಹೆಂಗಿರುತ್ತೆ, ಉಗುಳಾಡ್ಕೊಂಡು ಬೀಳ್ಕೊಂಡು. ಸೊ ಆ ಥರ ನ್ಯಾಚುರಲ್ ಫೈಟ್ ಇರುತ್ತೆ. ಹೌದು. ಸೊ ಸರ್ ಈಗ ಹೇಳಿ ಸರ್, ಸೊ ಈಗ ಸಿನಿಮಾದ ಒಂದು ಸ್ವಲ್ಪ ಕ್ಯಾಪ್ ತಗೊಳ್ಳೋಣ. ಸೊ ನಿಮ್ಮ ಮಗ ಜಿಮ್ ಅಲ್ಲಿ ಸಖತ್ತಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾವಾಗ ಸರ್ ಕರ್ಕೊಂಡ್ ಬರ್ತೀರಾ ಇಂಡಸ್ಟ್ರಿಗೆ? ಅಯ್ಯೋ, ಅದು ಇನ್ನು ತುಂಬ ದೂರದ ಮಾತು. ಅವನು ಇನ್ನೂ 11th ಇದ್ದಾನಮ್ಮ, ಓದ್ತಾ ಇದ್ದಾನೆ. ಅವನಿಗೆ ಫಿಟ್ನೆಸ್ ಆಸಕ್ತಿ ಜಾಸ್ತಿ, ಹಂಗಾಗಿ ಜಿಮ್ಗೆ ಹೋಗ್ತಾನೆ. ಹೌದು, ಅವ್ನ ಲಕ್ಷಣ ಎಲ್ಲ ಅವ್ರ ಅಮ್ಮಂದೆ. ಅದಕ್ಕೆ ಅವಳಿಗೆ ಥ್ಯಾಂಕ್ಸ್ ಹೇಳೋದು ನಾನು. ಮಾತೃಮುಖಿ ಸದಾ ಸುಖಿ ಅಂತ ಹೇಳ್ತಿದ್ರು. ಅವ್ನು ಚಿಕ್ಕ ಮಗು ಆಗಿದ್ದಾಗಲಿಂದ ಹೇಳ್ತಿದ್ರು ಅದನ್ನು. ಮಾಯನ ಮಗ ಅಮ್ಮ ಥರ ಇದನ್ನು ಬಿಡು, ಮಾತೃಮುಖಿ ಸದಾ ಸುಖಿ ಅಂತ. ಥ್ಯಾಂಕ್ ಯು. ಗೊತ್ತಿಲ್ಲಮ್ಮ, ನಿಜವಲ್ಲೂ ಗೊತ್ತಿಲ್ಲ. ಅವನ ಆಸಕ್ತಿ ಏನೋ ಅಂತ ನನಗೆ ಗೊತ್ತಿಲ್ವಲ್ಲ. ಅಂದರೆ ಇವಾಗ ಸದ್ಯದ ಪರಿಸ್ಥಿತಿಗೆ ಅವ್ನು ಸಿನಿಮಾಗಳು ನೋಡೋದು, ಸಿನಿಮಾ ಬಗ್ಗೆ ಮಾತಾಡೋದು, ಇಲ್ಲ ಒಂದು ಕಡೆ ಅವ್ನಿಗೆ ಆಸೆ ಇದೆ, ಹುಳ ಇದೆ, ಸಿನಿಮಾ ಹುಳ ಅವ್ನಿಗೆ ಒಳಗಿದೆ ಅಂತ ಅನಿಸ್ತಾ ಇದೆ. ಆದರೆ ಅವ್ನಿಗೆ ಬಾಸ್ಕೆಟ್ಬಾಲ್ ಇಷ್ಟ, ಎಡಿಟಿಂಗ್, ಡಿಜಿಟಲ್ ಎಡಿಟಿಂಗು, ಮೀಡಿಯಾ ಅದೇನೋ ಅದೆಲ್ಲ ಇಷ್ಟ. ಜಿಮ್ಗೆ ಹೋಗ್ತಾನೆ ಬರ್ತಾನೆ. ಅಕಸ್ಮಾತ್ ಮಾಡಬೇಕು ಅಂತಿದ್ರು ಕೂಡ ಅದರದ್ದು ಒಂದು ದಾರಿ ಇದೆ ಅಲ್ವಾ, ಅದನ್ನು ತಿಳ್ಕೊಂಡೇ ಬರಬೇಕು. ಮಾತಾಡಿದ್ದೀನಿ ಅವನ ಜೊತೆ, ನಿನಗೇನಾದ್ರು ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಅದಕ್ಕೆ ನಾನು ಹೇಳ್ದಂಗೆ ಮಾಡಬೇಕು. ನೀನು ಫಿಲ್ಮ್ ಸ್ಕೂಲ್ಗೋ ಒಂದು ಆ್ಯಕ್ಟಿಂಗ್ ಸ್ಕೂಲ್ಗೋ ಹೋಗಿ ಅದನ್ನು ಕಲಿತು ಬರಬೇಕಪ್ಪ ಅಂತ ಹೇಳಿದ್ದೀನಿ. ಸರ್, ನಾನು ಹಳೆದೆಲ್ಲ ನೆನಪು ಮಾಡಿ ಮತ್ತೆ ವಿಚಾರ ಎತ್ತೋದಿಲ್ಲ. ಸೊ ಮೇಡಮ್ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡಿ. ಐ ಆಮ್ ಹ್ಯಾಪಿ. ಅಂದರೆ ಅದೇ ಹೇಳಿದ್ನಲ್ಲ, ನಾನು ಜೀವನನ ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತಿಗೂ ಕೂಡ ಅಷ್ಟೇ ಜೀವಂತವಾಗಿ, ಅಷ್ಟೇ ಖುಷಿಯಾಗಿ ಆ ನೆನಪುಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮಗನೂ, ನಾನಾಗಲಿ, ನನ್ನ ಮಗ ಆಗಲಿ, ನಮ್ಮ ಮನೆಯಲ್ಲಿ ನೆನಪುಗಳ ಜೊತೆ ಅವಳಿಗೊಂದು ಆಸೆ ಐತಿ, ಈ ಥರ ಮಾಡ್ಬೇಕು, ಆ ಥರ ಮಾಡ್ಬೇಕು, ಅದ್ರ ಕಡೆ ನಾವು ಗಮನನ, ನಮ್ಮ ಎಲ್ಲ ಫೋಕಸ್ನ ಆ ಕಡೆ ಹಾಕಿ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಆಗಲಿ, ನನ್ನ ತಮ್ಮ, ನಮ್ಮ ಅತ್ತೆ ಮಾವ, ಅಪ್ಪ ಅಮ್ಮ, ಫ್ರೆಂಡ್ಸು, ಇವರೆಲ್ಲ ಜೊತೆಯಲ್ಲಿದ್ದಾರೆ. ಎಲ್ಲ ಸುಳ್ಳು ಇದಲ್ಲ, ಅದರಿಂದ ಯಾವುದೇ ನಿಜಾಂಶ ಇಲ್ಲ, ಅದರಿಂದ ಯಾವುದೇ ಆಧಾರ ಇಲ್ಲ. ಸುಮ್ಮನೆ ಯಾರಿಗೂ ಏನೋ ಹೇಳಬೇಕು ಅನಿಸಿದ್ರೆ ಹೇಳಿದ್ದಾರೆ. ಇಲ್ಲ, ಖಂಡಿತ ಇಲ್ಲ, ಆಗೋದು ಇಲ್ಲ. ಒಂದು ಕ್ಲಾರಿಟಿ ಬಂತು ಸರ್. ಆಫ್ ಕೋರ್ಸ್, ನೋ ಪ್ರಾಬ್ಲಮ್. ಸರ್, ಇವಾಗ ಹೇಳಿ ಸರ್, ಯಾವ ಕಾಮಿಡಿ ಸೀನ್ ಇಟ್ಟಿದ್ದೀರಾ ಸರ್? ಅಮ್ಮ, ಒಂದು ಆ್ಯಕ್ಚುಲಿ ನಾನು ಡೈರೆಕ್ಟರ್ ಸರ್ ಪರವಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನಾಗಿದೆ ಅಂದರೆ, ಕೆಲವು ಸಿನಿಮಾಗಳಲ್ಲಿ ನಮ್ಮ ಸಿನಿಮಾದಲ್ಲಿ ಹ್ಯೂಮರ್ ಇದೆ, ನಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ ಇದೆ, ನಮ್ಮ ಸಿನಿಮಾದಲ್ಲಿ ರೊಮ್ಯಾನ್ಸ್ ಇದೆ ಎಲ್ಲ ಹೇಳ್ತೀನಿ. ನಮ್ಮದು ಚೌಚೌ ಬಾತ್ ಅಲ್ಲ. ನಮ್ಮದು ರಿಪ್ಪನ್ ಸ್ವಾಮಿ ತುಂಬ ಇಂಟೆನ್ಸ್ ಆಗಿ ಒಂದು ಸಬ್ಜೆಕ್ಟ್ ಮಾಡಿದ್ದೀವಿ. ಅದೊಂದು ಏನು ಹೇಳ್ತಾರೆ, ಡಾರ್ಕ್ ಕ್ರೈಮ್ ಥ್ರಿಲ್ಲರ್ ಇರುವಂಥ ಸಿನಿಮಾ. ಅದರಲ್ಲಿ ಸ್ವಲ್ಪ ಹ್ಯೂಮರ್ ಇದೆ. ಯಾಕಂದರೆ ಪ್ರಕಾಶ್ ಅಣ್ಣ ಎಲ್ಲ ಇದ್ದಾರೆ, ಪ್ರಭಾಕರ್ ಅವರೆಲ್ಲ ಇದ್ದಾರೆ, ಅವರೆಲ್ಲ ಇದ್ದಾರೆ ಅಂತ ಹೇಳಾದ್ಮೇಲೆ ಈ ಪಾತ್ರಗಳ ಮುಖಾಂತರ, ಸನ್ನಿವೇಶದ ಮುಖಾಂತರ, ವ್ಯಕ್ತಿತ್ವದ ಮುಖಾಂತರ ಬರುವಂಥ ಕೆಲವು ಹ್ಯೂಮರ್ ಇರುತ್ತೆ.
ಅದಲ್ಲದೆ ಕಾಮಿಡಿ ಇದೆಯಾ ಕಾಮಿಡಿ ಇದೆ ಅಂತ ಅನ್ನೋದು ಆ ಥರ ಏನಿಲ್ಲ. ಅದಕ್ಕೆ ನಾನು ರೈಟಿಂಗ್ ಸ್ಟ್ರೆಂತ್ ಅಂತ ಹೇಳಿದ್ದೆ. ಜಸ್ಟ್ ಕತೆ ಹೇಳ್ತೀವಿ ಅಷ್ಟೇ. ನೀವು ಥಿಯೇಟ್ರ್ ಬಂದು ಕೂತಾಗ ನಿಮ್ಮೊಂದು ಪ್ಯೂರಾಗಿ ಕತೆ ನೋಡೋದಕ್ಕೆ ಸಿಗುತ್ತೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಸೊ ಸಿನಿಮಾ ಸ್ಟಾರ್ಟಾಗಿ ವಿದಿನ್ 5 ಮಿನಿಟ್ಸಲ್ಲೇ ಕತೆ ಹೇಳೋದಕ್ಕೆ ಶುರು ಮಾಡ್ಕೊಂಡು ಹೋಗ್ತೀವಿ. 29th ಇಂದ ಗೊತ್ತಾಗುತ್ತೆ ಕಟ್ಟುಕತೆ, ನೈಜ ಕತೆ. ಈಗ ಕನ್ನಡ ಸಿನಿಮಾಗಳನ್ನ ನೋಡೋದಿಲ್ಲ ಜನ, ಥಿಯೇಟ್ರಿಗೆ ಬಂದು ನೋಡೋದಿಲ್ಲ, ಅಂಡ್ ಕನ್ನಡ ಸಿನಿಮಾ OTT ನೋಡೋದಿಲ್ಲ ಅಂತ ಒಂದಿಷ್ಟು ಮಾತು ಬರ್ತಾ ಇತ್ತು. ಅದನ್ನೆಲ್ಲ ಮೀರಿ ಕನ್ನಡ ಸಿನಿಮಾ ನಿಂತಿತ್ತು. ಸುಪ್ರಂಸು ಸಿನಿಮಾ, ಯಕ್ಕ ಸಿನಿಮಾ ಎಲ್ಲ ಹಾಗೆ. ಸೊ ಅದು ಬಂದಿತ್ತು. ಈಗ ಆಗಸ್ಟ್ 29ನೇ ತಾರೀಕಿಗೆ ರಿಪ್ಪನ್ ಸ್ವಾಮಿ ಬರ್ತಾ ಇದೆ. ಸೊ ಇದು ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಹರಡುವಂತಹ ಸಿನಿಮಾನ, ಅಥವಾ ಈ ಒಂದು ಟಿವಿ ಚಾನೆಲ್ಗಳಿಗೆ, ಯೂಟ್ಯೂಬ್ ಚಾನೆಲ್ಗಳಿಗೆ ನೀವು ಕೊಡೋ ಇಂಟರ್ವ್ಯೂ ಇಂದ ಹೋಗುವಂತಹ ಸಿನಿಮಾನ? ಇದ್ರ ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ, ಮತ್ತೊಬ್ಬರ ಕಿವಿಗೆ ಸೇರ್ಕೊಳ್ಳೋಂತಹ ಸಿನಿಮಾ. ಒಂದು ಗುಂಪಿಂದ ಇನ್ನೊಂದು ದೊಡ್ಡ ಗುಂಪಿಗೆ ದೊಡ್ಡ ಪ್ರಭಾವ ಬೀರುವಂಥ ಸಿನಿಮಾ ರಿಪ್ಪನ್ ಸ್ವಾಮಿ. ಅದಕ್ಕೆ ಅದು ಯಾವಾಗ ಆಗುತ್ತೆ ಅಂದರೆ ನೀವು ಕೊಡ್ತಿರೋ ಸಹಕಾರದಿಂದ ಆಗುತ್ತೆ. ಅಂದರೆ ಬೇಡ ಇದು ಅಂತ ಹೇಳೋಕ್ಕಾಗಲ್ಲ, ಅದು ಬೇಡ ಅಂತ ಹೇಳೋಕ್ಕಾಗಲ್ಲ. ಇವಾಗ ಯಾರು ಕಂಡಿದ್ರು ಈ ಥರ ಇಂಡಸ್ಟ್ರಿ ಈ ಥರ ಆಗುತ್ತೆ ಅಂತ? ಯಾರು ಕಂಡಿದ್ರು ಸೂಫ್ರಮ್ಸು ಈ ಥರ ಆಗುತ್ತೆ ಅಂತ? ಇಲ್ಲ ಅಲ್ವಾ? ಅವರು ತಮಗೆ ಸಿನಿಮಾ ಮೇಲಿದ್ದ ನಂಬಿಕೆಯಿಂದ ರಿಲೀಸ್ ಮಾಡಿದಾಗ ಜನ ಅದನ್ನು ಎತ್ಕೊಂಡು ಮೆರೆದ್ರು, ಜನ ಅದನ್ನು ಮೆರೆಸಿದ್ರು. ಯಾಕೆ ಮೆರೆಸಿದ್ರು? ಜನಕ್ಕೆ ಇಷ್ಟ ಆಯಿತು ಅಂತ ಮೆರೆಸಿದ್ರೆ ಹೊರತು ಆ ಚಾನೆಲಲ್ಲಿ ಬಂತು, ಈ ಚಾನೆಲಲ್ಲಿ ಬಂತು, ಅವ್ರೇನೋ ಒಂದು ಗಾಸಿಪ್ ಮಾಡ್ಕೊಂಡ್ರು, ಇವರೇನೋ ಗಾಸಿಪ್ ಮಾಡಿ, ಅದಲ್ವೇ ಅಲ್ಲ. ನೋಡಿ, ಕಣ್ಣೆದುರುಗಡೆ ಉದಾಹರಣೆ ಇದೆಯಲ್ಲ, ಎಲ್ಲ ಉದಾಹರಣೆಗಳಿದೆ. ಜನ ಇವಾಗ ಆ್ಯಕ್ಚುಲಿ ಒಂದಷ್ಟರ ಮಟ್ಟಿಗೆ ಮುನಿಸ್ಕೊಂಡಿದ್ದಾರೆ. ಅಂದರೆ ನಮಗೆ ನಿಜ ಹೇಳಿ, ಸತ್ವ ಇದೆಯಾ ಹೇಳಿ, ನಮಗೆ ಎಂಟರ್ಟೈನ್ಮೆಂಟ್ ಕೊಡಿ. ನಾವು ಕೇಳ್ತಿರೋದು ಇಡ್ಲಿ ಸಾಂಬಾರು ಕೊಡಿ. ಬಿರಿಯಾನಿ ಬೇಕಾದಾಗ ನಾವು ತಿಂತೀವಿ, ಅವ್ರಿಗೆ ಗೊತ್ತು ಯಾವಾಗ ಬಿರಿಯಾನಿ ತಿನ್ನಬೇಕು ಅಂತ. ಆ ಥರ ಆಗುತ್ತೆ. ಬಟ್ ನೀವು ಹೇಳಿದ ಹಾಗೇ ನಮಗೆ ಎಲ್ಲರ ಸಹಕಾರ ಬಹಳ ಮುಖ್ಯ ಇದೆ, ಎಲ್ಲರ ಒಂದು ವಿಶ್ವಾಸ ನಮಗೆ ಬಹಳ ಮುಖ್ಯ ಇದೆ, ಎಲ್ಲರ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ ಇದೆ. ಜನ ಒಂದ್ಸಲ ಇಷ್ಟಪಟ್ಟು ನಾವು ಅದಕ್ಕೆ ಸರ್ ಒಳ್ಳೆ ಪ್ಲ್ಯಾನ್ ಮಾಡಿದ್ರು. 23ನೇ ತಾರೀಕಿಂದ ಪೇಡ್ ಪ್ರೀಮಿಯರ್ ಮಾಡಿದಾಗ ಆಲ್ರೆಡಿ ಜನಕ್ಕೆ ಅದೊಂದು ಅನುಭವ ಸಿಗುತ್ತೆ. ಅವ್ರಿಗೆ ಸಿನಿಮಾ ಆ್ಯಕ್ಚುಲಿ ರಿಲೀಸ್ ಮಾಡಿದ ತಕ್ಷಣ ಒಂದು ವಾರದ ಏನಕ್ಕೆ ತೆಗೆದುಬಿಡ್ತಾ ಇದ್ದಾರೆ ಅಂದರೆ ಅದು ಸ್ಪ್ರೆಡ್ ಆಗೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಅದು ಆ ಟೈಮ್ ಸಿಗೋ ಅಷ್ಟರಲ್ಲಿ ಬೇರೆ ಇನ್ನೊಂದಷ್ಟು ಡಿಸ್ಟ್ರಾಕ್ಷನ್ಗಳು, ಇನ್ನೊಂದು ಸಿನಿಮಾ ಬರೋದು ಈ ಥರ ಆಗ್ತಾಯಿದೆ. ಸೊ ಪೇಡ್ ಪ್ರೀಮಿಯರ್ ಅಂತ ಮಾಡಿದಾಗ ಆಲ್ರೆಡಿ ಜನರಲ್ಲಿ ಒಂದು ಅನುಭವ ಇರುತ್ತೆ. ಅದ್ರ ಬಗ್ಗೆ ಸ್ಪ್ರೆಡ್ ಆಗುವಂಥ ಒಂದು ಮೌತ್ ಪಬ್ಲಿಸಿಟಿ ಆಗುವಂಥ ಒಳ್ಳೆ ಮಾತು ಹರಡುವಂಥ ಸಮಯ ಸಿಗುತ್ತೆ. ಸೊ ಇದರಿಂದಾಗಿ 29th ಬರೋ ಅಷ್ಟರಲ್ಲಿ ನಮ್ಮ ಸಿನಿಮಾ ಜನರ ಕೈಯಲ್ಲಿ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನೀವು ಹೇಳಿ ಸರ್, ನಾನು ಮಾತಾಡಿಸ್ತೀನಿ, ಹೀರೋಯಿನ್ ಕರೆಸ್ಬೇಕು ನನಗೆ. ನೀವು ಹೇಳಿ ಸರ್, ಈ ಒಂದು ಸಿನಿಮಾ ನಿಮಗೆ ಎಷ್ಟು ಇಂಪಾರ್ಟೆಂಟ್? ಇದು ಆ್ಯಕ್ಚುಲಿ ತುಂಬಾ ಇಂಪಾರ್ಟೆಂಟು. ಈ ಸಿನಿಮಾನ ನಾವು ಗೆಲ್ಲಿಸಲೇಬೇಕು. ಯಾಕಂದರೆ ಒಂದು 2-3 ವರ್ಷದ ಎಫರ್ಟ್ ಇದೆ. ನಾವು ಮಲ್ಗುಡೇಸ್ ಮಾಡಿದಾಗ ಕೊರೋನಾ ಬಂದು ಕೊಚ್ಕೊಂಡೋಯ್ತು. ಅದಾಗಿ ಮತ್ತೆ ಕಮ್ಬ್ಯಾಕ್ ಮಾಡೋದಕ್ಕೆ ನಮ್ಗೆ ಇಷ್ಟು ವರ್ಷ ಬೇಕಾಯಿತು. ಸೊ ಹಾಗಾಗಿ ನನಗೂ ತುಂಬ ಇಂಪಾರ್ಟೆಂಟು, ಸರ್ಗೂ ತುಂಬ ಇಂಪಾರ್ಟೆಂಟು, ನಮ್ಮ ಎಂಟೈರ್ ಟೀಮ್ಗಂತೂ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಲೈಫ್ ಚೇಂಜಿಂಗ್ ಮೂಮೆಂಟ್ ಇದು. ಸೊ ಹಾಗಾಗಿ ಪ್ರತಿಯೊಂದು ವಿಚಾರನೂ ಕೂಡ ತುಂಬ ಗಮನ ಕೊಟ್ಟು ಈ ಸಿನಿಮಾದಲ್ಲಿ ಮಾಡಿದ್ದೀವಿ. ಎಲ್ಲೂ ನಾವು ಹಿಂದೆ ಮಾಡಿರೋ ತಪ್ಪುಗಳನ್ನೆಲ್ಲ ತಿದ್ದುಕೊಂಡು ಎಲ್ಲೂ ಎಡವಬಾರ್ದು. ಈ ಸಲ ಶೋರ್ ಶಾಟ್ ಹೊಡಿಬೇಕು ಅನ್ನೋದು ತಯಾರಿ ಮಾಡ್ಕೊಂಡು ಬಂದಿದ್ದೀವಿ. ಆಡಿಯನ್ಸಿಗೆ ಅದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಥಿಯೇಟ್ರಲ್ಲಿ ಪಕ್ಕ. ಸರ್ ಆಡಿಯನ್ಸಿಗೆ ಹೇಳ್ಬಿಡಿ, ಇದೇ ಆಗಸ್ಟ್ 29ನೇ ತಾರೀಕು ರಿಲೀಸ್ ಆಗ್ತಿದೆ ಸಿನಿಮಾ. ಇದೇ ಆಗಸ್ಟ್ 29ರಂದು ರಿಪ್ಪನ್ ಸ್ವಾಮಿ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಒಂದು ಒಳ್ಳೆ ಕಥೆನ ತುಂಬ ನೀಟಾಗಿ ಸಿಂಪಲಾಗಿ ನಿಮ್ಗೆ ಅರ್ಥ ಆಗೋ ಥರ ಹೇಳಿದ್ದೀವಿ. ಖಂಡಿತವಾಗ್ಲೂ ನಿಮಗೆ ಈ ಮಲೆನಾಡಿನ ಈ ರಿಪ್ಪನ್ ಸ್ವಾಮಿಯ ಕತೆ ಪಕ್ಕ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. 29ನೇ ತಾರೀಕು ಥಿಯೇಟ್ರಲ್ಲಿ ಸಿಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಅವ್ರು ಏನು ಹೇಳಿದ್ರು ಸರ್, ನಾನು ಮಾತಾಡಲ್ಲ ಅಂತ ಹೇಳಿದ್ರು. ಅಂತಾರೆ ಅಷ್ಟೇ, ಮಾತಾಡ್ಸೋರು ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.